ಸ್ನೇಹಿತರೆ ನಮಸ್ತೆ. ಎಲ್ರಿಗೂ ಕೂಡ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ, ನಿನ್ನೆ ದಿನ ಕೆಸೆಟ್ನ ಒಂದು ಅಡ್ಮಿಟ್ ಕಾರ್ಡನ್ನು ಪ್ರಕಟ ಮಾಡಿದ್ದಾರೆ. ಸೊ ಅದರಲ್ಲಿ ಸುಮಾರು ಆಪ್ಷನ್ಸನ್ನು ಅದೇ ರೀತಿಯಾಗಿ ಒಂದಿಷ್ಟು ಅಡ್ಮಿಟ್ ಕಾರ್ಡ್ಗಳಲ್ಲಿ ನೇಮ್ ಬರುವಂತಹ ಪ್ಲೇಸಲ್ಲಿ SSLC ರಿಜಿಸ್ಟರ್ ನಂಬರ್ ಬಂದಿರತಕ್ಕಂತಹ ಕಂಪ್ಲೇಂಟ್ಗಳು ಕೂಡ ಇದ್ದಾವೆ. ನೋಡ್ರಿ, ನಿಮ್ಮ ಒಳ ಮೀಸಲಾತಿ ಅಂತಕ್ಕನ್ನೋದು ಕೆಸೆಟ್ ಪರೀಕ್ಷೆಗೂ ಕೂಡ ಅನ್ವಯ ಆಗ್ತದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ನಿಮ್ಮ ಒಂದು ಜಾತಿ ಯಾವ ಒಂದು ಪ್ರವರ್ಗದ ಅಡಿಯಲ್ಲಿ ಬರ್ತದೆ ಅನ್ನೋದನ್ನು ಅವ್ರು ಕಲೆಕ್ಟ್ ಮಾಡ್ಕೊಳ್ಳೋ ಸಲುವಾಗಿ ಪ್ರವರ್ಗ 1 SC ಪ್ರವರ್ಗ B ಮತ್ತು SC ಪ್ರವರ್ಗ C ಅಂತಕ್ಕಂತಹ 3 ಆಯ್ಕೆಗಳನ್ನ ಇಲ್ಲಿ ಪ್ರಕಟ ಮಾಡಿದ್ದಾರೆ. ಆಲ್ರೆಡಿ ಯಾವ್ಯಾವ ಜಾತಿಗಳು ಯಾವ್ಯಾವ ವರ್ಗದಲ್ಲಿ ಬರ್ತವೆ ಅನ್ನೋದನ್ನು ಸರ್ಕಾರವು ಕೂಡ ಸುತ್ತೋಲೆಯ ಮುಖಾಂತರ ಹೊರಡಿಸಿರ್ತಕ್ಕಂಥದ್ದು ಇದೆ ಸ್ನೇಹಿತರೆ. ಹಾಗಾಗಿ ಅದರಲ್ಲಿ ನಿಮ್ಮ ಒಂದು ಕೆಟಗರಿ ನಿಮ್ಮ ಒಂದು ಜಾತಿ ಯಾವುದಕ್ಕೆ ಸಂಬಂಧಪಡ್ತದಲ್ಲ ಆ ಒಂದು ಲಿಸ್ಟನ್ನು ನೋಡಿಕೊಂಡು ನೀವಿಲ್ಲಿ ವರ್ಗ ಎನ, ವರ್ಗ ಬಿನ, ವರ್ಗ ಸಿಗೆ ಸಂಬಂಧಪಡ್ತದ ಈ ಒಂದು ಆಪ್ಷನ್ಸನ್ನು ಕ್ಲಿಕ್ ಮಾಡಿ ಇದನ್ನು ನೀವು ಸಬ್ಮಿಟ್ ಕೊಟ್ಟ ಮೇಲೆ ನಿಮಗೆ ಪ್ರವೇಶ ಪತ್ರ ಅಂತಕ್ಕಂಥದ್ದು ಓಪನ್ ಆಗ್ತದೆ. ಇದು ತುಂಬ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ. ಯಾಕಂತಂದರೆ ನಿಮ್ಮ ಒಂದು ಮೀಸಲಾತಿ ಇಲ್ಲಿ ಅನ್ವಯ ಆಗ್ತಾ ಹೋಗ್ತದೆ. ನೀವು ತಪ್ಪಿ ನಿಮ್ಮದು ಎದಲ್ಲಿ ಬರ್ತಿತ್ತು ನೀವು ಬಿಗೆ ಏನಾದರೂ ಕೊಟ್ರಿ ಅಂತಂದರೆ ನಾಳೆ ಮುಂದೆ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆಗಳಿರ್ತದೆ. ಯಾಕಂದರೆ ನಿಮ್ಮ ಒಂದು ಕ್ಯಾಸ್ಟ್ ಇನ್ಕಮನ್ನು ಅವರು ವೆರಿಫಿಕೇಷನ್ ಮಾಡುವಂಥ ಸಂದರ್ಭದಲ್ಲಿ ತುಂಬ ವೆರಿಫೈ ಮಾಡೋದ್ರಿಂದ ಅಲ್ಲಿ ನಿಮಗೆ ಪ್ರಾಬ್ಲಮ್ ಆಗೋದು ಬೇಡ. ನಿಮ್ಮ ಅರ್ಹತೆಯನ್ನೇ ಕ್ಯಾನ್ಸಲ್ ಮಾಡುವಂತಹ ಸಾಧ್ಯತೆಗಳಿರ್ತದೆ. ಹಾಗಾಗಿ ಇದನ್ನು ತುಂಬ ಒಂದು ಕೇರ್ಫುಲ್ಲಿಯಿಂದ ನೀವು ತುಂಬಬೇಕಾಗ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ನೋಡಿ, ಒಬ್ಬ ಅಭ್ಯರ್ಥಿ ನಮಗೆ ಕಳಿಸಿದ್ರು. ಕೆಸೆಟ್ ಅಡ್ಮಿಟ್ ಕಾರ್ಡ್ ಇಲ್ಲಿ ನೋಂದಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಭ್ಯರ್ಥಿಯ ಹೆಸರು ಅನ್ನುವಂತಹ ಸ್ಥಳದಲ್ಲಿ ಅವರ SSLC ರಿಜಿಸ್ಟರ್ ನಂಬರ್ ಬಂದಿದೆ. ಓಕೆನಾ. ಹಾಗಾಗಿ ಈ ರೀತಿಯ ತೊಂದರೆಗಳು ಕೂಡ ಕಾಣಿಸ್ಕೊಂಡಿರ್ತಕ್ಕಂಥದ್ದಿದೆ. ಇದಕ್ಕೆಲ್ಲ ಪರಿಹಾರ ಏನು ಅಂತಂದರೆ ತಾವೆಲ್ಲ ಏನು ಮಾಡಿರಿ ಅಂತಂದರೆ ಇಲ್ಲಿ ಇರ್ತಕ್ಕಂತಹ ದೂರವಾಣಿ ಸಂಖ್ಯೆ ಇಲ್ಲಿ ಕೆಸೆಟ್ ಒಂದು KEದ ದೂರವಾಣಿ ಸಂಖ್ಯೆ ಇದೆ, ಜೊತೆಗೆ ಅವರ ಇಮೇಲ್ ಇದೆ ಸ್ನೇಹಿತರೆ. ಅವ್ರಿಗೆ ಮೇಲ್ ಹಾಕಿ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಅಟ್ಯಾಚ್ ಮಾಡಿ ಒಂದು ಮೇಲನ್ನು ಅವ್ರಿಗೆ ಹಾಕಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ಬೋದು. ಇಲ್ಲ ಅಂತಂದರೆ ಸಾಧ್ಯ ಆದರೆ ಅವರ ಒಂದು ಫೋನ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಇದು ಸಾಧ್ಯ ಆಗಲಿಲ್ಲ ಅಂದರೆ ಯಾರಾದರೂ ಅಲ್ಲೇ ಒಂದು ಹತ್ತಿರದಲ್ಲಿ ಇಲ್ಲಿ ಬೆಂಗಳೂರಲ್ಲಿದ್ರಿ ಅಂತಂದರೆ ಅಂಥ ಸ್ನೇಹಿತರದ್ದು ಏನಾದರೂ ತೊಂದರೆ ಆಗಿದ್ದರೆ ಹೋಗಿ ನೀವು ಡೈರೆಕ್ಟಾಗಿ ಆಫೀಸಿಗೆ ಭೇಟಿ ಆದ್ರಿ ಅಂತಂದರೆ ಇಮಿಡಿಯೇಟ್ಲಿ ಸಾಲ್ವ್ ಮಾಡಿಕೊಡುವಂತಹ ಸಾಧ್ಯತೆಗಳಿದೆ. ನೋಡೋಣ, ಇನ್ನೂ ಕೂಡ ನಿಮಗೆ ಸಮಯ ಇರೋದರಿಂದ ಇದನ್ನು ಸರಿಪಡಿಸುವಂಥ ಪ್ರಯತ್ನವನ್ನು KEA ಮಾಡ್ಬೋದು. ನೀವು ಸಾಧ್ಯ ಆದರೆ ಮೇಲನ್ನು ಹಾಕ್ತಾ ಹೋಗಿ. ಮೇಲ್ ಹಾಕಿದ್ರಿ ಅಂದರೆ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ. ಓಕೆನಾ. ಇದಿಷ್ಟು ಏನಪ್ಪ ಅಂತಂದರೆ ತುಂಬ ಎಚ್ಚರಿಕೆಯಿಂದ ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ಗಮನಿಸಿ ಸ್ನೇಹಿತರೆ. ಓಕೆನಾ. ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.